ಕಾರ್ಖಾನೆಗಳಿಂದ ಕೆಮಿಕಲ್ ಮಿಶ್ರಿತ ನೀರನ್ನ ಹೊರಗಡೆ ಹಾಕಲಾಗ್ತಾ ಇದೆ. ಹೀಗಾಗಿ ಕಾರ್ಖಾನೆ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಕಾರ್ಖಾನೆಗಳಿಂದ ಕೆಮಿಕಲ್ ಮಿಶ್ರಿತ ನೀರು ಹೊರಗಡೆ ಬರ್ತಾ ಇದೆ. ಇದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣ ಆಗಿದೆ. ಹುಮ್ನಾಬಾದ್ ಜನರ ನಿದ್ದೆಗೆಡಿಸಿದೆ ಕೆಮಿಕಲ್ ನೀರು. ಸತ್ಯದೀಪ ಫಾರ್ಮಾಸ್ಯೂಟಿಕಲ್ಸ್ ಲಿಮಿಟೆಡ್ಸ್ ಕಾರ್ಖಾನೆಯಿಂದ ಹೊರಬರ್ತಾ ಇರುವಂತಹ ಕೆಮಿಕಲ್ ನೀರಿನಿಂದಾಗಿ ಸ್ಥಳೀಯರ ನಿದ್ದೆಗೆಟ್ಟಿದೆ. ಕೆಮಿಕಲ್ ಮಿಶ್ರಿತ ನೀರಿನಿಂದ ಅಂತರ್ಜಲ ಸಹ ಕಲುಷಿತ ಆಗ್ತಾ ಇದೆ. ಬೋರ್ವೆಲ್ ಬಾವಿಗಳಲ್ಲಿ ಅಂತರ್ಜಲವೂ ಸಹ ಕಲುಷಿತ ಆಗ್ತಾ ಇದೆ. ಮಾಣಿಕನಗರ ಗಡವಂತಿ ಗ್ರಾಮಸ್ಥರು ಆತಂಕ ವ್ಯಕ್ತಪಡಿಸಿದ್ದಾರೆ. ಜನರ ಮೇಲೆ ಪರಿಣಾಮ ಬೀರ್ತಾ ಇದ್ರೂ ಸಹ ಅಧಿಕಾರಿಗಳು ಮೌನವಾಗಿದ್ದಾರೆ. ಹಳ್ಳದ ಮೂಲಕ ವೇಸ್ಟೇಜ್ ನೀರನ್ನ ಬಿಡ್ತಾ ಇದೆ ಈ ಕಾರ್ಖಾನೆ ಸುತ್ತಲಿನ ಹೊಲದ ಬಾವಿಗಳಿಗೂ ಸಹ ಕಲುಷಿತ ನೀರು ಬಂದು ಸೇರ್ತಾ ಇದೆ. ಕಾರ್ಖಾನೆ ವಿರುದ್ಧ ಕ್ರಮಕ್ಕೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಸತ್ಯದೀಪ ಫಾರ್ಮಾಸ್ಯೂಟಿಕಲ್ಸ್ ಲಿಮಿಟೆಡ್ ಕಾರ್ಖಾನೆಯಿಂದ ಕೆಮಿಕಲ್ ಮಿಶ್ರಿತ ನೀರನ್ನ ಹೊರಗಡೆ ಹಾಕ್ತಾ ಇರೋದ್ರಿಂದಾಗಿ ಗ್ರಾಮಸ್ಥರು ಆತಂಕದಲ್ಲಿದ್ದಾರೆ. ಪ್ರತಿ ವರ್ಷ ಮಳೆಗಾಲ ಬಂತಂದ್ರೆ ಸಾಕು, ಹುಮ್ನಾಬಾದ್ ಇಂಡಸ್ಟ್ರಿಯಲ್ ಏರಿಯಾದಿಂದ ಹಳ್ಳಕ್ಕೆ ಕೆಮಿಕಲ್ ನೀರು ಏನಂತಂದ್ರೆ ಹರಿಬಿಡ್ಲಾಗ್ತದ. ಈ ವರ್ಷ ಕೂಡ ಅದೇ ರೀತಿಯಾಗಿ ಈಗ ಮಳೆಗಾಲ ಪ್ರಾರಂಭ ಆಗ್ಯದ. ಈ ವರ್ಷ ಕೂಡ ಏನಂತಂದ್ರೆ ಹುಮ್ನಾಬಾದ್ ಇಂಡಸ್ಟ್ರಿಯಲ್ ಏರಿಯಾದಿಂದ ಮತ್ತೇನಂತಂದ್ರೆ ವಿಷಕಾರಿ ಕೆಮಿಕಲ್ ಹಳ್ಳಕ್ಕೆ ಬಿಡ್ಲಾಗ್ತಾ ಇದೆ. ನಾವು ಸದ್ಯ ಏನಂತಂದ್ರೆ ಈ ಹಳ್ಳದ ಪಕ್ಕದಲ್ಲಿದ್ದೀವಿ. ಇದೇ ಒಂದೇನಂತಂದ್ರೆ ಹುಮ್ನಾಬಾದ್ನ ಇಂಡಸ್ಟ್ರಿಯಲ್ ಏರಿಯಾ. ಹುಮ್ನಾಬಾದ್ ಹೊರವಲಯದಲ್ಲಿ ಬರುವಂಥ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಸಾಕಷ್ಟು ಕೆಮಿಕಲ್ ಇಂಡಸ್ಟ್ರಿಗಳು ಕಂಡು ಬರ್ತಾವ. ಈ ಒಂದು ಕೆಮಿಕಲ್ ಇಂಡಸ್ಟ್ರಿಯಿಂದ 16 ವರ್ಷಗಳಿಂದ ಏನಂತಂದರೆ ಇಲ್ಲಿ ಹರಿಯುವಂಥ ಒಂದು ಹಳ್ಳಕ್ಕೆ ಏನೊಂದು ಆ ಒಂದು ಇಂಡಸ್ಟ್ರಿಯಿಂದ ಕೆಮಿಕಲ್ ಬಿಡ್ತಾರೆ. ಸಾಕಷ್ಟು ಬಾರಿ ಈಗಾಗಲೇ ಏನಂತಂದರೆ ಸಾಕಷ್ಟು ಹೋರಾಟಗಳು ಮಾಡ್ತಾಯಿದ್ರು ಕೂಡ ನಿರಂತರವಾಗಿ ಇದೇ ರೀತಿ ಏನಂತಂದರೆ ಈ ಒಂದು ಕೆಮಿಕಲ್ ಬಿಟ್ಕೊಂಡೇ ಬರ್ತಾ ಇದ್ದಾರೆ. ನೋಡ್ಬೋದು ನೀವು, ಈ ಒಂದು ಹಳ್ಳದ ನೀರು ಸಂಪೂರ್ಣವಾಗಿ ಕಲರ್ ಏನಂತಂದ್ರೆ ಕಪ್ಪು ಬಣ್ಣಕ್ಕೆ ತಿರುಗಿ ಚೇಂಜ್ ಆಗಿರುವಂಥದ್ದು. ಈ ಒಂದು ವಿಷಕಾರಿ ಕೆಮಿಕಲ್ನಿಂದ ಸಾಕಷ್ಟು ಏನಂತಂದ್ರು ಸಮಸ್ಯೆಗಳು ಉಂಟಾಗ್ಲತ್ತವ. ಈ ಒಂದು ಭಾಗದ ರೈತರಿಗಾಗಿರ್ಬೋದು, ಜಾನುವಾರುಗಳಿಗೆ ಏನಂತಂದ್ರೆ ಸಾಕಷ್ಟು ವರ್ಷಗಳಿಂದ ಇದು ಏನಂತಂದ್ರೆ ಸಮಸ್ಯೆ ಅದ. ಸಾಕಷ್ಟು ಬಾರಿ ಏನಂತಂದ್ರೆ ಹೋರಾಟ ಮಾಡಿ ಏನಂತಂದ್ರೆ ಹೇಳಿದ್ರು ಕೂಡ ಏನಂತಂದ್ರೆ ಇಲ್ಲಿನ ಈ ಒಂದು ಕೆಮಿಕಲ್ ಇದಕ್ಕೊಂದು ಸೂಕ್ತ ಒಂದು ವ್ಯವಸ್ಥೆ ಮಾಡಲಿಕ್ಕೆ, ಇದನ್ನು ನಿಲ್ಲಿಸ್ಲಿಕ್ಕೆ ಏನಂತಂದರೆ ಯಾರೊಬ್ಬರಿಗೂ ಅಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿಗಳಿಗೆ ಆಗ್ತಾ ಇಲ್ಲ. ಇಂಥವು ಎಷ್ಟೋ 10 ಹೋರಾಟಗಳು ಆದರೂ ಕೂಡ ಏನಂತಂದರೆ ಪ್ರಯೋಜನ ಆಗ್ತಾ ಇಲ್ಲ. ಇಲ್ಲೊಬ್ಬರು ಹೋರಾಟಗಾರರಿದ್ದಾರೆ, ಅವ್ರಿಗೆ ಕೂಡ ನಾ ಮಾತಾಡಿಸ್ತೀನಿ. ಎಷ್ಟು ವರ್ಷದಿಂದ ಬಿಡ್ಲತ್ತಾರೆ ಈ ರೀತಿ, ಈಗ ಮತ್ತೇನಲ್ಲತ್ತಾರ ಸರ್? ಸುಮಾರು ವರ್ಷದಿಂದ ಏನದಂದ್ರೆ ನಮ್ಮ ಹಿರುಗಳು ಕೂಡ ಹೋರಾಟ ಮಾಡ್ಯಾರ ಸರ್. ನಿರಂತರ ಕೆಮಿಕಲ್ ವಿಷಯ ಇಟ್ಕೊಂಡು ಹೋರಾಟ ಮಾಡ್ತಾರೆ ನಮ್ಮ ಗ್ರಾಮಸ್ಥರು. ಇವತ್ತು ನೋಡ್ರಿ, ಮೂಳ್ಕೆರೆ, ಗಡವಂತಿ, ಮಾಣಿಕನಗರ, ಧುಮನ್ಸೂರು ಅನೇಕ ನಮ್ಮ ಗ್ರಾಮಸ್ಥರೇನು ಅಕ್ಕಪಕ್ಕ ಹಳ್ಳಿವೆ ಸರ್. ಸುಮಾರು ರೈತರು ಏನದಂದ್ರೆ ಸುಮಾರು ಸ್ಕ್ರೀನ್ ಸಮಸ್ಯೆದಿಂದ ನೆರಳತ್ತಾರೆ ಸರ್. ಇವತ್ತು ಕುರಿಗಳಾಗಿರ್ಬೋದು, ದನಗಳಾಗಿರ್ಬೋದು ಸರ್, ಕುಡಿಲಕ್ಕೆ ನೀರು ಇಲ್ದಂಗೆ ನಮ್ಮ ಬಳಿ ಇದಾಗಿದೆ ಸರ್. ಸುಮಾರು ನಮ್ಮ ಗಡವಂತಿ ಗ್ರಾಮದಾಗ ಸುಮಾರು 3000 ಜನಗಳಿದ್ದಾರೆ ಸರ್. ಇವತ್ತು ಏನದಂದ್ರೆ ಕೆಮಿಕಲ್ ವಿಷಯದಿಂದ ಕುಡಿಯೋಂಥ ನೀರಿನಲ್ಲಿ ಏನದಂದ್ರೆ ವಿಷಕಾರಿ ನೀರು ಏನದಂದ್ರೆ ಬಂದು ಇವತ್ತು ಬೋರಿನಲ್ಲಿ ನೀಟಾಗಿ ಕುಡ್ಲಿಕ್ಕಿಲ್ಲ, ಶುದ್ಧ ವಾತಾವರಣ ಇಲ್ಲ. ಅನೇಕ ಸರ ನಾವು ಏನದಂದ್ರೆ ಹೋರಾಟ ನಿರಂತರ ಮಾಡ್ಲತ್ತೀವಿ ಸರ್. ಹೋದ ವರ್ಷನೂ ಹೋರಾಟ ಮಾಡೀವಿ. ಇವತ್ತೇನದಂದ್ರೆ ನಂಬಲ್ಲಿ ನಮ್ಮ ಜನಪ್ರತಿನಿಧಿಗಳು ಸುಮಾರು ಸಲ ಏನದಂದ್ರೆ ಇದೇ ಇಂಡಸ್ಟ್ರಿ ಈ ದುರ್ವಾಸನೆ, ಆ ಕೆಮಿಕಲ್ ಇಂಡಸ್ಟ್ರಿಯಿಂದ ಎಷ್ಟು ದುರ್ವಾಸನೆ ಬರ್ತಾ ಇತ್ತು ಅನ್ನೋದು ಇದು ಸಾರ್ವಜನಿಕರಿಗೆ ಕೂಡ ಕೇಳ್ಕೊಡ್ಬೇಕು. ಮಾತೆತ್ರ ಹೇಳ್ತಾರೆ ಶಾಸಕರು, ನಾನು ಶಾಸಕರಾಗಿದ್ದ ತಕ್ಷಣ ಬಂದ್ ಮಾಡಿದ್ದೀನಿ. ಯಾವ ರೀತಿ ಬಂದ್ ಮಾಡಿದರೆ ಅವ್ರ ಮೂಗಿಗೆ ಸ್ಮೆಲ್ ಬರ್ತಾ ಇದೆಯಲ್ಲೋ ಗೊತ್ತಿಲ್ಲ ನನಗೆ. ಬಟ್ ಹುಮ್ನಾಬಾದ್ ಕ್ಷೇತ್ರ ಜನರಿಗೆ ಮಾತ್ರ ಇನ್ನೂವರೆಗೆ ಆ ಕಷ್ಟ ನಿವಾರಣೆ ಆಗ್ತಕ್ಕಂಥ ಕೆಲಸ ಆಗಿಲ್ಲ. ಈಗಾಗಲೇ ಪೊಲ್ಯೂಷನ್ ಬೋರ್ಡ್ ಕಡೆಯಿಂದ ಒಂದು ವೆಹಿಕಲ್ ಕೂಡ ತಂದು ನಿಲ್ಲಿಸಿದ್ರು, ತಾವು ಕೂಡ ನೋಡಿದ್ರಿ. ಆ ಪರಿಸ್ಥಿತಿ ಏನಿತ್ತಲ್ಲಿ, ಆ ವೆಹಿಕಲ್ ನಿಲ್ಲಿಸಿದಾಗ ಎಷ್ಟರ ಮಟ್ಟಿಗೆ ಪೊಲ್ಯೂಷನ್ ಇದು ಆಗ್ತಾ ಇದೆ ಎಂಬ ತೋರಿಸ್ತಕ್ಕಂಥ ಒಂದು ಮಷಿನ್ ಇತ್ತ. ಅದು ಎಷ್ಟು ತೋರಿಸ್ತಾ ಇದೆ? ಅದು ಒಂದು ರಾತ್ರಿ ನಿಂದಿಸಿದ್ರು ಕೂಡ ಅದು ನೋಡಿ ಸುಮ್ಮನೆ ನಾಮಕೆ ವಾಸ್ತೆ. ಇವತ್ತು ಕೂಡ ನೀವಲ್ಲಿ ಸ್ಥಳಕ್ಕೆ ನಡ್ರಿ, ನೀರು ಯಾವ ರೀತಿ ಕೆಮಿಕಲ್ ಹೋಗ್ತಾ ಇದೆ. ಇವರು ಒಂದು ಕಡೆ ಕೆಮಿಕಲ್ ಇಂಡಸ್ಟ್ರಿಗಳ ಸಂಘಟ ಒಳ್ಳೆ ರೀತಿ ಕಮಿಟ್ಮೆಂಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.